ಪ್ರಣವ್, ಪ್ರತೀಕ್, ಪ್ರಣೀತಾ. ಸ್ವಾದ್ರತ್ತಿ ಹೆಸರಿಟ್ಲು. ಮತ್ತೆ ಅತ್ತಿಗೆ ಏನ್ ಕೊಡ್ತೀರಪ್ಪ ಗಿಫ್ಟ್? ಸ್ವಾದ್ರತ್ತಿಗೆ ಹಳೆಗಳ ದೊಡ್ಡ ಗಿಫ್ಟ್. ಮತ್ತೇನ್ ಕೊಡ್ಬೇಕ? ಹಂಗ ಜಾರ್ಕೊಂಡ್ರೆ ಹೆಂಗ? ಆಹಾ, ಸ್ವಾದ್ರತ್ತಿಗೆ ಹಳೆಗಳು ಏನಾರ ಭಾರಿ ಬಂಗಾರದ ಗಿಫ್ಟ್ ಕೊಡ್ಬೇಕು. ಅರವಿಂದ, ಈಗ ನನಗೆ ಗಂಡು ಹುಟ್ಟಿದ್ರ ಅಕ್ಕಿತ್ತ, ಹೆಣ್ಣು ಹುಟ್ಟುಬಿಟ್ಟತಿ. ಈಗ ನಿನ್ನೆರಡು ಗಂಡು ಮಕ್ಳಿಗೆ ಕೇಳಾಕ ಅವು ಸಣ್ಣ ಹೋಕ್ಕವಲ್ಲಪ್ಪ ಗಂಡು ಹುಡ್ರು. ಅದಕ್ಕೆ ಅಕಸ್ಮಾತ್ ಏನಾರ ನನಗೆ ಇನ್ನೊಂದು ಹೆಣ್ಣು ಹುಡ್ತಂದ್ರೆ ನಿನ್ನ ಮಕ್ಕಳಿಗೆ ನೋಡು ಏನ ಮತ್ತೆ ಈಗ ಮಾತು ಕೊಟ್ಬಿಡು, ಮತ್ತೆ ಆಮೇಲೆ ತಪ್ಸಂಗಿಲ್ಲ. ಅವ್ರಿಗೆ ಹೇಳ್ಬಿಡು ಹುಡುಗಿದಾಳ ಹೊರಗೆಲ್ಲಿ ನೋಡಕೋಬೇಡ ಅಂತೇಳಿ. ಆಯ್ತಕ್ಕ, ಆಯ್ತು. ನೀ ಹೆಂಗೆ ಹೇಳ್ತೀಯ ಹಂಗ. ಏನ ಅಯ್ಯೋ ದೇವ್ರೆ, ಹುಟ್ಟಂದ್ರೆ ಬಡ ಬಡ ತೊಗೊಂಡೋಗಿ ನಿನ್ ಮನೆಗೆ ಇಟ್ಕೋ ಆತಾ ನನ್ನ ಮಕ್ಕಳು. ನನ್ನ ಮೊಮ್ಮಕ್ಕಳು ನೋಡಾಕ ಎರಡು ಕಣ್ಣು ಸಾಲದು ನೋಡು. ಹಂಗ್ಯಾರ ಭಾರಿ ಚಂದಾಗೈತೆ ಈ ನೀಲಿ. ಹಂಗ್ಯಾರ ಅಲ್ಲ, ಆಗಲಿಂದ 4 ಸಲ ಹೇಳಿದೆ ಅಂಗಿ ತೆಗೆದು ನಾವು ತಂದಿದ್ದು ಹಾಕ್ರಿ ಹಾಕ್ರಿ ಅಂತೇಳಿ ನೀವು ಹಾಕ್ಲೇ ಇಲ್ಲ. ಇದನ್ನ ಹಾಕೊಂಡು ಕೂತ್ಬಿಟ್ಟಿರಿ. ಇಲ್ಲ ಅಮ್ಮ, ಅದು ನಂಗೆ ಭಾಳ ಇಷ್ಟ ಆಗ್ಬಿಟ್ಟಿದ್ವ ಇವು ಅಂಗಿ. ಅದು ಟೊಪ್ಪಿಗೆ ಅಂಗಿ ಅಂತ ನಂಗೆ ಭಾರಿ ಇಷ್ಟ ಆಗ್ಬಿಟ್ಟಿತ್ತು, ಅದಕ್ಕೆ ಅದನ್ನ ಹಾಕಿದ್ದೆ. ಆಗ್ಲಿ ಬಿಡವ. ಇದು ಕಮಲಕ್ಕರ, ಒಂದು ಯಾಕ್ರೆ ಒಂದು ಚಂದನ ಹಾಡು ಹೇಳ್ರಿ. ಅಯ್ಯೋ ನನಗೆ ಬರಲ್ಲವ. ಅಯ್ಯೋ ದೇವ್ರೆ, ಹಂಗಂದ್ರೆ ಹೆಂಗ? ಹಳಬ್ರಾಗಿ ನೀವು ಹಾಡಲಿಲ್ಲ ಅಂದ್ರೆ ಮತ್ತೆ ನಮಗೆ ಬರ್ತತಾನೆ. ಅಯ್ಯೋ, ನನ್ನೇನು ಮುದ್ಕಿ ಮಾಡಿ ನೀನು ಹಳಬ್ರು ಅಂತಂದ್ರೆ ಏನ ಬರಲ್ಲ ಇನ್ನು ಪೂರ. ನೀವೇ ಅದ್ರ ಹಾಡ್ರಿ ಹರಿದಾರ. ಈಗಿನ ಪಿಕ್ಚರ್ ಇನ್ನೂ ಬರ್ತಾವು, ಬೇರೆ ಯಾವ ಇರ್ತಾವು, ಹಾಡ್ರಿ. ಶಾಂತಕರ, ನಿಮ್ಮ ಅತ್ತಿಯರಿಗೆ ಯಾವ್ದಾರು ಬರ್ತತಂತ ಕೇಳ್ರಿ, ಹಾಡು ಹೇಳಕ್ ಹೇಳ್ರಿ. ಅತ್ತಿಯರ ಒಂದು ಯಾವ್ದಾರು ಹಾಡ್ರಿ. ಅಯ್ಯವ, ನಂಗೆ ದನಿ ಮೊದ್ಲಿನಂಗೆ ತಾಕತ್ತಿಲ್ ಬಿಡ, ದನಿ ಕಟ್ಟಿ ಹಾಡಾಕ. ಹೋಗ್ಲಿ, ಜೊತೆಗೂಡ್ತೀನಿ. ನಾನು ನೀನಿಬ್ರು ಒಂದು ಹಾಡ್ತಿದ್ವಲ್ಲ ಯಾವಾಗಲೂ ನಮ್ಮ 2 ಮೊಮ್ಮಕ್ಕಳಿಗೆ ನಾ ಹಾಡ್ತಿದ್ನಲ್ಲ, ನಿಂಗೂ ಗೊತ್ತೈತಲ್ಲ, ಅದನ್ನ ಹಾಡುಂಬ. ನಮ್ಮ ಶಾಂತಕ್ ಚಲೋ ಹಾಡ್ತಾ. ಹಾಡ ಶಾಂತಕ. ಪಾಟಿ ನಿಂಗೆ ಬರ್ತತನ್ಲೇ? ನಂಗೆ ಬರ್ತದೆ. ನಮ್ದುಗೆ ಒಂದು ಹಾಡಿಗೆ ಹಾಡ್ಲಿ ಶಾಂತಂದು ಅಕ್ಕ. ನಮ್ದು ಆದ್ಮೇಲೆ ನಿಮ್ದುಗೆ ಹಾಡಿ. ಜಯಂದು ಅಕ್ಕ ನಮ್ದುಗೆ ಹೀಗೆ ಹೇಳ್ತಾವ್. ಅರೆ ನೀವು ಮದ್ದಕ್ಕೆ ಬಂದ್ಬಿಟ್ಟು ಡಿಸ್ಟರ್ಬ್ಗೆ ಮಾಡಿದ್ರೆ ನಾವು ಮತ್ತೆ ಇಷ್ಟಾಪ್ಗೆ ಮಾಡ್ಬಿಟ್ಟು ಇಷ್ಟ ಹಾಟಿಗೆ ಮಾಡ್ತೀವಿ. ಯವ್ವ ಪಾತಿ, ನೀವ್ ಯಾಡ್ಲೆ ಸುಮ್ನಿರ್ಲಿ, ಆಮೇಲೆ ನೋಡು ಯವ್ವ ಹುಡುಗರು ಹೆದರ್ಯಾವ ಬಿಡ್ಲಿ. ಅರೇ ಶಾಂತಂದು ಅಕ್ಕ, ನಮ್ದು ಹಿಂಗೆ ಮರ್ಯಾದೆಗೆ ತೆಗಿತೀರಿ ನೀವು. ನಾವು ಗಣ ಅಚ್ಚಗೆ ಹಾಡ್ತೀವಿ, ಬೇಕಾದ್ರೆ ನೋಡಿ ಫಿಲಮ್ದು ಸಾಂಗ್ಗೆ ಹಾಡ್ತೀವಿ. ಹಾಡ್ಲಿ ಬಿಡ ಶಾಂತಕ್ಕ. ಚಂದ್ರ ಚೂಡಂದು ಮಣಿ, ವಜ್ರ ನಾಗಂದು ಮಣಿ, ಮುತ್ತು ರತ್ನಗಳಾಗಣಿ, ಜನರದ್ದು ಮನಸ್ಸಿನ ಪ್ರತಿಧ್ವನಿ, ಕನ್ನಡದು ಕೂಲಕ್ಕೆ ಕಣ್ಣಂದು ಮಣಿ. ಇಷ್ಟೇ ನಮ್ದುಗೆ ಬರೋದು ಶಾಂತಂದು ಅಕ್ಕ. ಇನ್ನೊಂದು ಯೋಚನೆದು ಮಾಡ್ತೀನಿ. ಅಲ್ಲಿವರೆಗೂ ನಿಮ್ದುಗೆ ಯಾವ್ದಾದ್ರು ಇದ್ರೆ ಹಾಡ್ಕೊಳ್ಳಿ. ನನ್ನ ಮೊಮ್ಮಕ್ಕಳಿಗೆ ಶಾಂತಕರ ನಾನು ದನಿಗೆ ಬಿಡ್ತೇನೆ, ಹಾಡ್ರಿ. ಬಂಗಾರದ ತೊಟ್ಟಿಲಕ ಬೆಳ್ಳಿಯ ಎಳಿ ಹಗ್ಗ, ಬಂಗಾರದ ತೊಟ್ಟಿಲಕ ಬೆಳ್ಳಿಯ ಎಳಿ ಹಗ್ಗ, ಸುಂದರ ಶ್ರೀಕೃಷ್ಣಗ ಚಂದಾಗಿ ತೂಗೀರೆ ಜೋ 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 ಜೋ. ಬೆಳಗಿನ ಜಾವಕ್ಕ ಮೂಡಲು ಕೆಂಪಾದಾಗ, ರವಿ ಮೂಡಿ ಬರುವಾಗ ನಿದ್ದಿಗಣ್ಣಗ ನಗತಾನ ಜೋ 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 ಜೋ. ಕಂಚಿನ ಬಟ್ಟಲ್ದಾಗ ಮಿಂಚೆಣ್ಣಿ ಇಟ್ಟಗೊಂಡ, ತಿಳಿ ತಿಳಿ ಹಚ್ಚುವಾಗ ಏನು ಬಿಡಿ ನಗತಾನ ಜೋ 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 ಜೋ. ಬೆಳ್ಳಿಯ ಹಂಡೆದಾಗ ಬಂಗಾರ ಗಿಂಡಿಯ ಇಟ್ಟು, ತುಂಬಿ ತುಂಬಿ ಹುಯ್ಯುವಾಗ ನಿಮಿ ಮಿಮಿರಿ ಅಳತಾನ ಜೋ 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 ಜೋ. ಹಸರಂಗಿ ಹಾಲ್ಗಡಗ ಕುಸಲಾದ ನಡಮುರುಗಿ, ಸಿಂಗರಿಸಿ ಹಾಕಿದರ ಕುಸರಾಡಿ ಅಳತಾಳ ಜೋ 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 ಜೋ. ಕುಂಚಿಗಿ ಕೂಲಾವಿ ಗುಂಚಲದ ಗಿಳಿ ಮುತ್ತ, ತಿದ್ದಿ ತಿದ್ದಿ ಕಟ್ಟಿದರ ಸದ್ದಿಲ್ಲದ ನಗತಾನ ಜೋ 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 ಜೋ. ಗಂಗಳದಾಗ ಹಾಲ್ ಹಾಕಿ ಅಂಗಳದಾಗ ಇಟ್ಟಿತ್ತ, ಆಡಿ ಆಡಿ ಕುಡಿ ಅಂದ್ರ ನೋಡಿ ನೋಡಿ ನಗತಾಳ ಜೋ 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 ಜೋ. ಸಕ್ಕರಿ ಪಾಯಸ ಬಳಿದು ಬಟ್ಟಲ ತುಂಬಿ, ತುತ್ತು ಮಾಡಿ ತಿನ್ನಿಸಿದರ ಬಿಕ್ಕಿ ಬಿಕ್ಕಿ ಅಳತಾಳ ಜೋ ಜೋ ಜೋ. ನೀರಾಗ ನೆಲ್ಲ ನೋಡಿ ಸೂರ್ಯಚಂದ್ರರ ಬೇಡಿ, ಅದರಂತೆ ತಾ ಆಡಿ ಬೋರ್ಯಾಡಿ ಅಳತಾನ ಜೋ 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 ಜೋ. ಅಮ್ಮಗಳು ಭಾಳ ಚಂದ ಹಾಡು ಹೇಳಿದ್ರಿ. ಹಾಡು ಹೇಳ್ಕೊಂಡು ಮೊಮ್ಮಕ್ಕಳು ನೋಡಿ ಹೊಟ್ಟೆ ತುಂಬಿಸ್ಕೊಂತೀರಿ, ಏನು ತಾಟ ಪಟ ಹಚ್ತೀರಿ? ನಾವಂತೂ ನಮ್ಮ ಮೊಮ್ಮಕ್ಕಳೋಡೆ ಹೊಟ್ಟೆ ತುಂಬ್ಕೋತೀವಪ್ಪ. ಅಂದಾಗ ನಾನು ತಂದಿದ್ನಲ್ಲ ಯಾರ ಕೊಟ್ಟೆ ಪಾರ್ವತಿ? ಇಬ್ಬರಿಗೆ 3 ಮಂದಿಗೂ ಕೈಯಾಗ ಉಂಗ್ರ ಹಾಕೇನಿ.
ವಜ್ರದ ತರ್ಬೇಕಂದೆ, ವಜ್ರದ ಏನವ ಚಂದ ಕಾಣ್ತಾವ ಇಲ್ಲ. ಆಮೇಲೆ ಯಾರಿಗೆ ಗೊತ್ತಾಗತ್ತದ ವಜ್ರದ ಅಂತೇಳಿ, ಹಳ್ಳಿಂದ ಅಂತ ಅನಿಸ್ಬಾರ್ದು ಅಂತೇಳಿ ನಾನು ಅದನ್ನ ಬಿಟ್ಟು ಬಂಗಾರದ ತಂದೆ. ಚಲೋ ಆತ್ ಬಿಡ್ರಿ, ಮಸ್ತ್ ಆಗೈತೆ. ಅದಕ್ಕೆ ನೀವು ಇದನ್ನ ತಂದೆ ಚಲೋ ಆಗೈತೆ. ಹಂಗಾರೆ ನೀವೆಲ್ಲರೂ ಕುಂದ್ರಿ, ನಾ ಒಂದು ಈಟ್ ಹೋಗಿ ಪಟ್ಟಂತ ಆಟ ಹಚ್ಬಿಡ್ತೇನೆ. ಅಲ್ಲ ಒಬ್ರಾಕಿರ್ತಾಡ್ರಿ, ನಾನು ಬರ್ತೇನೆ. ಅಯ್ಯೋ ಮಮ್ಮಗನ್ನ ಆಡಿಸ್ಬೇಕಂತ ಬಂದಿರಿ ಅಲ್ಲಿಂದ ಇಲ್ಲೇ, ಈಗ ಮತ್ತೆ ಬಂದು ಅಡಿಗೆ ಮಾಡ್ಕೊತ ಕುಂದಿರ್ತೀರನ? ಬ್ಯಾಡ ತಗೋರಿ, ಬರಕರ ನೀವು ಆರಾಮ್ ಕುಂದ್ರಿ. ನಾನು ಶಾಂತಕ್ಕ ಅದು ಹೋಗಿ ಪಾರ್ವತಿ ಇಲ್ಲಿ ಹಾಕ್ತೇನೆ ನೋಡ ತೊಟ್ಟಲ್ಲ ಕೂಸ್. ಇಲ್ಲಿ ಕೊಡ್ರಿ ನನ್ನ ಕೈಯಾಗ. ಲಕ್ಷ್ಮಿ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಬಾ ನಿನ್ನ ರೂಮಿಗೆ ಹೋಗೋಣ. ಸರಿ ಆತ. ನಿನ್ನ ಡ್ರೆಸ್ ಭಾಳ ಚೆನ್ನಾಗೈತೆ ಮೇಡಮ್. ಅವ್ರು ನೀವೇನು ಕಡಿಮೆ ಕಾಣಕತ್ತಿಲ್ಲ, ನೀವು ಅಷ್ಟೇ ಭಾರಿ ಮಸ್ತ್ ಕಾಣತ್ತೀರಿ. ಬರ್ರಿ. ಬೀಗ್ರು ಭಾಳ ದಿನ ಆತನ್ರಿ ಇಲ್ಲೇ ತಮ್ಮಾರ ಮನೆಗೆ ಬಂದು? ಈಗ ತಮ್ಮಾರ ಮನೆಗೆ ಭಾಳ ದಿನ ಆತ. ಈಗ ನಿನ್ನ ಮಗಳದ ಅಲ್ಲಿ ರಾಜ್ಬಾರ ಎಲ್ಲ ಪೂರ್ತಿ ಆರಾಮ ಅದಾಳ. ಈಗ ನಾ ಅಲ್ಲಿದ್ದೆ ಅಂದ್ರೆ ಒಂಚೂರು ಏನಾರ ಹೇಳೋದು ಕೇಳೋದು ಮಾಡ್ತಿರ್ತೇನೆ, ಅವ್ರಿಗೆ ಸಮಾಧಾನ ಆಗೋದಲ್ಲ. ಈಗ ಹಂಗಿಲ್ಲ, ಈಗೆಲ್ಲ ಇಲ್ಲೇ ಅದೇನು, ನಾನು ಜಾಸ್ತಿ ಹೋಗೇ ಇಲ್ಲ ಕಡೆ. ಈಗೆಲ್ಲ ನಿಮ್ಮ ಮಗಳದೇ ರಾಜ್ಯ. ಹಾಂ ನೀವು ಹೋಗಿಲ್ಲ, ಇಲ್ಲೇ ಇದ್ದೀರಿ? ನಾನು ಅಲ್ಲಿಲ್ಲ ಅಂದ್ರೆ ನೀವು ಅಲ್ಲೇ ಇರ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಹಾಂ ಅದಕ್ಕೆಮ್ಮ ನಾನು ಬಂತಾಡ್ರಿ. ನೋಡ ಪಾರ್ವತಿ, ನನ್ನ ಮೊಮ್ಮಗನ್ ನೋಡ ಯವ, ಯಾರು ಕಣ್ ಸಾಲ್ದ. ಮತ್ತೆ ಚಮೇಲಿ ಆರಾಮದೇನವಾ? ಚಮೇಲಿ ಅಲ್ಲ, ಕಮಲಿ, ಕಮಲವ್ವ. ತಗ ತೊಟ್ಲ ಶಾಸ್ತ್ರಕ್ಕೆ ಬಂದ್ರು ನಿಂದು ತಪ್ಪದೇ ಇಲ್ಲಲ್ಲ. ತಗ ತೊಟ್ಲ ತೊಟ್ಲ ನಮ್ಮೂ ಅಲ್ಲ, ಇಲ್ಲೇ ಊರಾಗ ಇಸ್ಕೊಂಬಂದೇವಿ. ನಮ್ದ್ರಾಗ ತೊಟ್ಲ ತರ ನಡಿಯಿಲ್ಲ, ಹಾಗಾಗಿ ನಾವು ತರಂಗಿಲ್ಲ ತೊಟ್ಲನ. ಇಲ್ಲೇ ಬಾಜು ಆಜು ಭಾಳ ಅದಾರ ಮಂದಿ, ಅವರು ತೊಟ್ಲನೂ ಇದ್ವು, ಅಲ್ಲೇ ಮೂರು ಇಸ್ಕೊಂಬಂದಿದ್ವಿ. ಓಹೋ ಸೀರೆ ಮಾಡು ಖರ್ಚಿಲ್ಲ, ಮದುವೆಯಾಗ ವರದಕ್ಷಿಣೆ ಕೊಡು ಖರ್ಚಿಲ್ಲ, ಮತ್ತು ಬಾಣೆತನದ್ದು ಭಾಳ ಏನಿಲ್ಲ ಖರ್ಚು. ಈಗ ತೊಟ್ಲ ತರೋ ಖರ್ಚು ಇಲ್ಲ. ಅಬ್ಬಾ ಪಾರ್ವತಿ, ಏನು ಫ್ರೀ ಅಂತಾನ, ಖರ್ಚೇ ಇಲ್ಲ ನೋಡ ನಿಂತವ್ರ ಮನೆಗೆ. ಅತ್ತಿ ಅತ್ತಿ, ನಿಂಗೆ ಯಾಕೆ ಚಿಂತಿ? ಖರ್ಚಾತು ಬಿಡ್ತು, ನೀ ಏನ್ರ ಕೊಡ್ತೀಯಾ? ಸುಮ್ನಿರು. ಪಾರ್ವತಿ, ಬಚ್ಚಲಕ್ಕೆ ಹೋಗ್ಬೇಕವ. ಅದೇನು ಹಿಂದೆ ಹಿತ್ಲ ಕಿಚಿ 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 ಅಂತತಿ, ಅಲ್ಲೇ ಹೋಗ್ಬೇಕಾ ಏನು ಬೇರೆ ಐತೆ? ಅಲ್ಲೇ ಹೋಗ್ಬೇಕಮ್ಮ, ಅದೇ ಇರೋದು. ಒಳಗೆ ಸ್ವಚ್ಛ ಐತಿ. ಅಯ್ಯೋ ದೇವ್ರೇ, ಶಪ್ಪ, ನೀನು ಅಲ್ಲೇ ಹೋಗ್ಯೇನ? ಹುಷಾರು ನೋಡಿ, ಜರ್ದು ಬಿದ್ದಿದ್ದಿ. ಅಲ್ಲ ಶಾಂತಕ್ಕ, ಏನು ದಿಮಾಕ್ ಅಂತೀನಿ ನಾನು ಕಮಲವಂದು. ಯಾ ನಮ್ನಿ ಕುಂತಾಳೆ ನೋಡಿದೆ. ಅಬ್ಬಬ್ಬಬ್ಬಬ್ಬ, ಏನು IAS IPS ಅಧಿಕಾರಿ ಮಾಡ್ದಂಗೆ ಮಾಡ್ತಾಳೆ. ಮೊನ್ನೆ ಆ ಟಿವ್ಯಾಗ ಅವ್ರು ಯಾರ್ಯವ ಸುಧಾಮೂರ್ತಿ, ಅವರೇ ಅಷ್ಟು ಕೋಟಿಗಟ್ಟಲೆ ರೊಕ್ಕ ಐತಂತ ಅವ್ರ ಹತ್ರ. ಏನ ಎಂತೆಂಥ ಕಂಪ್ನಿಯನ್ನ ಕಟ್ಟಿ ಬೆಳೆಸ್ಯಾರಂತ. ಅಂಥವ್ರೇ ಎಷ್ಟು ಸಾದಾ ಸೀದಾ ಗೊತ್ತೇನ ಶಾಂತಕ್ಕ? ಅಯ್ಯೋ ಖರೇನವ, ತುಂಬಿದ ಕೂಡ ತುಳ್ಕೋದಲ್ಲ. ಇವು ಇರ್ತಾವಲ್ಲಿ ಅರ್ಧ ಮರ್ಧ ಘನ ಅಡ್ಡು ಉರಿತಾವ ನೋಡ ಶಾಂತಕ್ಕ. ಏನ ನೀನು ಹೋಗ್ಲಿ ಬಿಡ್ಲೆ, ಅವ್ರವ್ರದ್ದು ಅವ್ರು ಕೂಸ್ತಿರ್ತೈತೆ, ನಮ್ಗೆ ಏನು ಮಾಡ್ತಾರ? ಹೌದಿಲ್ಲ? ಪಾಟೀಲ್ ಅಣ್ಣಾರು ಯಾಕೆ ಬಂದಿಲ್ಲ? ಕೇಳ್ಬೇಕು ಬೇಡ ಪಾರಕರ್ನ. ಅಯ್ಯೋ ಈ ಗದ್ದಲಾಗ ಆಗೇ ಇಲ್ಲ. ಅದು ಕೇಳಬೇಕಂದೆ ಮತ್ತೆ ಮುಹೂರ್ತಕ್ಕೊಂದು ಹೊತ್ತಾಗಿತ್ತ ಗಡಗಡ ಹುಡುಗರ ಹೆಸರಿಟ್ಟು ಮುಗಿಸ್ತು. ಆಮೇಲೆ ಊಟ ಆಗಲಿ, ಊಟ ಆದಮೇಲೆ ಒಂಚೂರು ನೆಮ್ಮದಿಯಾಗಿ ಚಂದಾಗಿ ಅವ್ರ ಜೊತೆ ಮಾತಾಡ್ತೀನಿ. ಅಯ್ಯೋ ಕುಂತ ಮಾತಾಡೋಕ್ಕಾಗಿಲ್ಲ. ಕುಂತಿಂದ ಊಟ ಆದ್ಮೇಲೆ ಹೌದು, ಊಟ ಆದ್ಮೇಲೆ ಒಂದು ಸ್ವಲ್ಪ ತನ ಮಾತಾಡಕ್ಕೆ ಬರ್ತೈತಿ. ಏನಾಗದೈತಿ? ಹಾಡು ಮಾತ್ರ ಭಾಳ ಚಂದ ಹೇಳಿದೆ ಶಾಂತಕ್ಕ, ನೀನು ಪಾರಕ್ಕ. ಓ ದ್ರಾಕ್ಷಣಿ, ನೀನು ಬಂದೇನ? ಹೂನವ, ಅದೈತಲ್ಲ ಒಂದು ಬೀಗ್ತಿ, ಏನೋ ಕೊಡ್ಡಿ ಕುಂಟಿ ಹಸ್ತಾ, ಅದ್ರ ಕುಟ್ಟಿ ಏನು ಮಾತಾಡೋದಂತೆ ಸುಮ್ಮನೆ ಬಡ ಬಂದ್ಬಿಟ್ಟೆ. ಅಲ್ಲ ದ್ರಾಕ್ಷಣಕ್ಕ, ನೀವು ಅವ್ರು ಬೀಗ್ರಲ್ಲನ? ಬೀಗ್ರ ನೀವು, ಆದರೆ ನಿಮ್ಮನ್ನು ಬಂದ ತಕ್ಷಣ ಒಂದು ಆರಾಮದಿಯಾ ಬಿಟ್ಟಿಯಾ ಅಂತ ಮಾತಾಡ್ಸಂಗಿಲ್ಲಲ್ಲ. ನೀವು ಮಾತಾಡ್ಸಿದ್ರು ಯಾಕ, ಏನು ಬೇಕಾ, ಏನೂ ಹೇಳಂಗಿಲ್ಲಪ್ಪ ಜಾಸ್ತಿ. ಸೊಕ್ಕು ಮಾಡ್ತೈತಿ. ಸಾಯವಾಗ ಯಾರು ಏನು ಹೊತ್ಕೊಂಡು ಹೋಗ್ತಾರ ಅದನ್ನ ಯಾವಾಗ ಅರ್ಥ ಮಾಡ್ಕೊತಾಳೆ ಏನೋ ಪುಣ್ಯತ್ಗಿತ್ತಿ. ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ತಾನ ಕುಣ್ಯಾಗ ಹೋಗ್ಕೊಳ್ಳ, ಏನು ಯಾರಿಗೆ ಗೊತ್ತು? ಹೋಲತ್ತಾಗ ಏನು ನಮ್ಗೆ ಮಾತಾಡ್ಸಿದ್ರದ ಏನು ಬಿಟ್ರದ ಏನು ಬಿಡಿಯವತ್ತಾಗ. ನೋಡ ಎಲ್ಲ ಹಚ್ಚೋದಿಲ್ಲ, ಚಟ್ನಿ ಪುಡಿ ಪಲ್ಯ. ಈಗ ಯಾರ್ಯಾರಿಗೆ ಅಂದ್ರೆ ಫಸ್ಟ್ ತಾಟ್ ಕೊಡ್ಬೇಕಾಗಿರೋದು ಪಾರಕ್ಕಾರಿಗೊಂದು, ಅವರು ಕಮಲಕ್ಕಾರಿಗೊಂದು, ಆಮ್ಯಾಗ ಅರವಿಂದ್ಗೊಂದು, ಮತ್ತು ಆ ಹುಡುಗಿ ಅಶ್ವಿನಿ ಆಯ್ತಲ್ಲ, ಅಶ್ವಿನಿಗೆ ಅನುಗ. ಅಯ್ಯೋ ಇನ್ನೊಂದು 2 ತಾಟ್ ಹಚ್ಬೇಕ ಒಮ್ಮೆ ಒಯ್ಯು ಕೈಲೆ ಗಿರ್ಜಿ. ಶಾಂತಕ ತಗೋತೇನೆ. ಇವಕ್ಕೆಲ್ಲ ಹಚ್ಚೇನು ನೋಡಿ ಶಾಂತಕ, ಇವನ್ನ ಇನ್ನೊಂದು 2 ತಾಟಿಗೆ ಹಚ್ಬಿಡ್ಲ. ಆಮೇಲೆ ಐಕಿ ಯಾರ ಜಯಕ್ಕ ಪಾತಿಮಾ ನಿಂತಾರ ಶಾಂತಕ, ಅವ್ರಿಗೂ ಸೇರಿ ಹಚ್ಬಿಡ್ಬೇಕು. ಜಯಕ್ಕ ಪಾತಿಮಗೆ ಹಚ್ಚ ನೋಡಿ, ನಿನ್ನ ಜೊತೆಗೆ ಉಣ್ತಾರ ಏನು ಅವ್ರಿಬ್ರ ಉಣ್ತಾರ ಕೇಳು. ಉಂಡ್ರ ಅವ್ರಿಬ್ರಿಗೂ ಅಲ್ಲೇ ಅವ್ರ ಜೊತೆಗೆ ಹಚ್ಬಿಡೋಣ ತಾಟ. ಹೌದಿಲ್ಲ? ನೀನು ಕುಂತ್ಬಿಡ ಗಿರ್ಜಿ ತಾಟ ಹಚ್ಚಿಂದ. ಓ ಅಲ್ಲೇ ಶಾಂತಕ, ನಾನು ನಿನ್ನ ಜೋಡಿನ ತಿಂತೇನೆ ತಗೋ, ಏನು ಅವಸರ ಐತಿ? ಆಟ ಗಿರ್ಜಿ, ಯಾವ್ದ್ರಿಂದ ನನ್ನ ಅಕ್ಕ ತಂಗಿ ಆಗಿದ್ದೇನವ, ಈ ಜನದಾಗ ಇಷ್ಟ ಆಸರಕ್ಕಿ ನೋಡು. ದ್ರಾಕ್ಷಾಯಣಿ, ನೀವೊಂದು ಬಂದು ಭಾಳ ಅನುಕೂಲ ಅಥವಾ ಅಡಿಗೆಗೆ. ಒಬ್ಬೇಕೆ ಆಗಿದ್ರೆ ಮಾಡಿ ಮುಗಿಸೋದು. ಹೌದನ? ಇದನ್ನೆಲ್ಲ ನಾನು ಎಲ್ಲಕ್ಕಿತ್ತ ಇವ ಹಾಕಿದ್ದಿಲ್ ಬಿಡ. ಬಿಡ ಹಂಗ. ಮತ್ತೆ ಮನುಷ್ಯ ಅಂದಮೇಲೆ ಕೆಲಸ ಅಂದಮೇಲೆ ಇದ್ದ ಇರ್ತಾವ. ಅಲ್ಲ ಈ ಮೊಮ್ಮಕ್ಕಳರ ಏನು ಚಂದ ಕಾಣಕತ್ತಿದ್ವ, ಇವತ್ತು ಬಂದವರೆಲ್ಲರೂ ಅದನ್ನ ಅನ್ನಕತ್ತಿದ್ರವ. ಮೊದಲು ಬಿಡೋದು ಬಿಟ್ಟು ಏನು ನೀನು ಆ ಹುಡುಗರಿಗೊಂದು ನೆದರ್ತಿಗೆವ ಚಂದಾಗಿ. ಅಯ್ಯೋ ಅದೇ ಕೆಲಸನ ನಂದೀಗ. ಕಲ್ಲವನ್ನದು ಕರೆದಿಲ್ಲಲ್ಲ, ಸಿಟ್ಟು ಬಂದಿರ್ಬೇಕ ಶಾಂತಕ. ಅಂತಾರೆ ನಾಳೆ ಕರ್ಲಿಲ್ಲಲ್ಲ ಒಂದು ಮಾತು ಅಂತೇಳಿ. ಇಲ್ಲ ಅದೇ ಹೇಳಿದ್ನಲ್ಲಿ ಹಿಂಗೆ ಭಾಳ ಮಂದಿ ಯಾರನ್ನೂ ಕರೆದಿಲ್ಲವ ಹೊರಗಿನವ್ರನ್ನ ಅಂತೇಳಿ. ಆಗಲಿ ಬಿಡು.
ಗಿರ್ಜಿ ಆಮೇಲೆ ಮಾತಾಡೋಣ. ಮತ್ತಕ್ಕಿ ಕಮಲವ್ ಮತ್ತೆ ಇದಕ್ಕೊಂದು ಏನಾರು ರಾಗ ತೆಗಿತಾಳ ಅದಕ್ಕೆ ಪಟ್ಟಂತೆ ಒಂಚೂರು ತಾಡ್ ತಗೋಲೆ. ಇನ್ನೊಂದು ಎರಡು ತಗೋ ಪಟ್ ಹಚ್ತೇನೆ ಹೋಗು. ಹ್ಞೂ ಶಾಂತಕ ಆಗ್ಲೇ ಡ್ರೆಸ್ ಚೇಂಜ್ ಮಾಡ್ಕೊ ಬಂದೆ. ಹ್ಞೂನವ್ವ ಸಮಾಧಾನ ಆಗಲಿಲ್ಲ. ಅದ್ರಾಗ ಈಗ ನಮ್ಮವ್ವ ಲಕ್ಷ್ಮೀ ನೀರು ಕೊಡ್ಬಾ, ಲಕ್ಷ್ಮೀ ತಾಟ್ ತೆಗಿಬಾ, ಲಕ್ಷ್ಮೀ ತಾಟೆಲ್ಲ ಒರೆಸ್ಬಾ, ಲಕ್ಷ್ಮೀ ಬಾ ಅಂತ ಚಾಲು ಮಾಡ್ತಾಳ ಈಗ. ಆಕೆ ಹಂಗೆ ನನ್ನ 20 ಸಲ ಕರಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಅದಕ್ಕೆ ಈಗ ಮತ್ತೆ ಸುಮ್ಮನೆ ಹೊಸ ಡ್ರೆಸ್ ಹಾಕೊಂಡು ಹೋಗಿ ಅವೆಲ್ಲ ಮಾಡಿ ಸುಮ್ಮನೆ ಡ್ರೆಸ್ ಹಾಳಲ್ಲ, ಅದಕ್ಕೆ ಬೇಡ ಅಂತೇಳಿ ಈಗ ಕಳೆದ್ಬಿಟ್ಟೆ. ಈಗ ಇದನ್ನು ಡೈಲಿ ಹಾಕೊಳ್ಳೋ ಅರ್ಬಿ ಹಾಕೊಂಡೇನಲ್ಲ ರಿಲ್ಯಾಕ್ಸಿಗೆ ಈಗ ಪಟ ಕೆಲಸ ಮಾಡ್ಕೋಬೋದು. ನನಗೂ ಇದನ್ನು ಯಾವಾಗ ಕಳೆದೇನೆ ನಂಗೆ ಆಗತೈತಿ. ನಾನು ಈ ಡ್ರೆಸ್ ತೆಗೆದಿದ್ರೆ ಏನಾರ ಒಂಚೂರು ನಿಮ್ಮ ಜೊತೆ ಕೆಲಸ ಮಾಡ್ಬೋದಿತ್ತೇನ. ಏನು ಬೇಕಾಗಿಲ್ಲ, ಕೆಲಸ ಮಾಡಕ್ಕೆ ಬಂದಿಯೇನೆ? ಬೇಡ, ಏನು ಬೇಡ. ಅಲ್ಲ ಭಾಳ ಚಂದ ಕಾಣಕತ್ತಿ ನೋಡ. ನನಗೂ ಭಾಳ ಇಷ್ಟ ಆಗ್ತಿದೆ ಡ್ರೆಸ್. ಏನೋ ಒಂಥರ ಚೆನ್ನಾಗೈತಲ್ಲ. ಸೂಪರ್. ಏನೋ ಮಾತಾಡ್ಬೇಕಂದಲ್ಲ? ಏನಿಲ್ಲ, ನಾಮಕರಣ ಆಗೋ ಹೊತ್ನ್ಯಾಗ ನಿನ್ನ ಫೋನಿಗೆ ಮೇಲೆ ಫೋನ್ ಬರ್ತಾ ಇತ್ತು, ಒಂಥರ ಕಟ್ ಮಾಡಕತ್ತಿದ್ದಿ. ಆಮೇಲೆ ನಾನಿಲ್ಲಿ ಒಳಗೆ ಬಂದು ನಿಂತನಲ್ಲ ಲಕ್ಷ್ಮಿ ಅಂತ ಕರೆಯೋಕೆ ಡ್ರೆಸ್ ಹಾಕ್ಕೊಂಡಿದ್ಮೇಲೆ ನೀನು ಅವಾಗ ಇದು ಆಮೇಲೆ ಫೋನ್ ಮಾಡ್ತೀನಿ ಮನ್ಯಾಗ ಹಿಂಗೆ ಫಂಕ್ಷನ್ ಐತಿ ಅಂತಂದ್ರಿ ಅಂದು. ಏನು ಸಮಾಚಾರ? ಅಲ್ಲ ನೀ ಕೇಳ್ಬೋದು ಅಂದರೆ ನಾನು ಹೇಳ್ತೇನಪ್ಪ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಆಮೇಲೆ ತಪ್ಪು ತಿಳ್ಕೊಬಾರ್ದು. ಅಯ್ಯೋ ಅಂಥದ್ದೇನಾದ್ರು ಇದ್ರೆ ಹೇಳಂಗಿಲ್ಲ ನಿಂಗೆ. ಅಯ್ಯೋ ದೇವ್ರೆ, ಮುಚ್ಚಿಡಕ್ಕೆ ಏನೈತಿದ್ರಾಗ? ಅದು ಏನಿಲ್ಲ, ನಮ್ಮ ಇದು ಕೊಲೀಗ್ಸ್ ಯಾಕೆ ಇವತ್ತು ಕ್ಲಾಸಿಗೆ ಬಂದಿಲ್ಲ ಅಂತ ಏನಾರ ಕೇಳಕ್ಕೆ ಹಚ್ಚಿರ್ಬೇಕಾ? ನನಗೆ ಎಪ್ಸಕ್ಕೆ ಮನಸ್ಸಿರಲಿಲ್ಲ, ಹಾಗಾಗಿ ನಾನು ರಿಸೀವ್ ಮಾಡಲಿಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸುಮ್ಮನೆ ಎಲ್ಲದಕ್ಕೂ ತಪ್ಪು ತಿಳ್ಕೊಳತ್ತೀನಿ ಅಷ್ಟೇ. ಹೌದಾ? ನಾನು ಹಂಗಾರೆ ಏನಪ್ಪ ಅಂತ ಅಂದ್ಕೊಂಡೆ. ಕೊಲೀಗ್ಸ್ ಆದರೂ ಒಬ್ರದೇ ನಂಬರ್ ಇಷ್ಟಲ್ಲನ ಅಲ್ಲ, ಆದರೂ ನೀನು ಒಂದ್ಸಲ ರಿಸೀವ್ ಮಾಡಬೇಕಿತ್ತು ಹಂಗಾರ. ಪಾಪ ಏನು ಹೇಳಕ್ಕೆ ಹಚ್ಚಿದ್ರು ಏನೋ. ಅಯ್ಯೋ ಬಿಡು, ಏನು ಹೇಳ್ತಾರೆ, ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ, ಇಂಥದ್ದು ಕಾರಣ ಅಂತ ಹೇಳೋದಲ್ಲ. ಈಗ ಹಚ್ಚಿ ಹೇಳ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೆ ಅಂತೇಳಿ, ಮನೆಗೆ ಹಿಂಗೆ ಫಂಕ್ಷನ್ ಇತ್ತು ಅಂತ ಹೇಳ್ತೀನಿ. ಹೌದಾ? ಸರಿ. ಮತ್ತು ನಿಂದು ಹೆಂಗೆ ನಡೀತಾಯ್ತವ ಫ್ಯಾಷನ್ ಡಿಸೈನರ್ ಕೆಲಸ? ಮಸ್ತ್ ನಡ್ಯಾಕತ್ತೈತಿ ದೇವ್ರ ಆಶೀರ್ವಾದದಿಂದ. ಮುಗೀತೀಗ. ಅಪ್ಪನೂ ಒಂದು ಒಳ್ಳೆ ಶಾಪ್ ಹಾಕ್ಕೊಡ್ತೇನೆ ಅಂತ ಹೇಳ್ಯಾರ. ನಂಗೆ ಇದು ಏನದು ಪ್ಲೇಸ್ ಹುಡುಕ್ತಾ ಇದಾರ ಅವರು. ನಿಂದು ಹೆಂಗೆ ನಡೆಯೈತಿ? ಹುಡುಗರೆಲ್ಲ ಮಾತು ಕೇಳ್ತಾವ? ಹಾಂ, ತಕ್ಕ ಮಟ್ಟಿಗೆ ಕೇಳ್ತಾವ. ಆದರೂ ಈಗಿನ ಹುಡುಗರು ಮೊದಲಿನ ಹುಡುಗ್ರಂಗಲ್ಲ. ಕೇಳ್ತಾವ, ಪಾಠ ಗೀಟ ಎಲ್ಲ ಅವ್ರು ಅರ್ಥ ಮಾಡ್ಕೊತಾರೆ. ಹೇಳಷ್ಟು ಹೇಳ್ತೇವ, ಉಳ್ದಿದ್ದು ಅವ್ರಿಗೆ ಬಿಟ್ಟಿದ್ದೆ. ಹೌದಾ? ಲಕ್ಷ್ಮೀ, ಅಶ್ವಿನಿನ ಕಳಿಸಿ ಊಟಕ್ಕೆ ಹತ್ರನ. ಅಪ್ಪ ನನಗರ ಆಗಲಿಂದ ಹೊಟ್ಟಿಸ್ಬಿಟ್ಟಿತ್ತು ಘಮ್ ಅಂತೇಳಿ. ಬೆಳಗ್ಗೆ ಬರೋ ಅವಸರದಾಗ ಹೊಟ್ಟೆಗೆ ನಾಷ್ಟಾನ ಬರಬರಿ ತಿಂದಿದ್ದಿಲ್ಲ ಲಕ್ಷ್ಮಿ. ಬಾ ನಾಷ್ಟ ಮಾಡೋಣ. ಅಯ್ಯೋ ನಾಷ್ಟ ಅಂತ ನಾನು ನೋಡಿ, ಊಟ ಮಾಡಂಬ. ನಿನ್ನ ಜೊತೆಗೆ ಏನಾರು ಈಗ ನಾವು ಊಟಕ್ಕೆ ಕುಂತದ ನಮ್ಮವ್ವ ಬಾರ್ಕೊಲ್ ತೊಗೊಂಡು ಹೊಡಿತಾಳೆ. ನಿಮ್ದೆಲ್ಲಾರ್ದು ಆಗಿ ನೀವು ಹೊಟ್ಟೆ ತುಂಬ ಊಟ ಮಾಡಿ ಕುಂತ ಮೇಲೆ ನಮ್ಮವ್ವ ನಂಗೆ ಊಟಕ್ಕೆ ಕೊಡೋದು. ಬಾ ನೀವು ಊಟ ಮಾಡ್ಬಾ. ನಾನೊಂದು ಸ್ವಲ್ಪ ನೀರು ಕೊಡೋದಿರ್ತೈತೆ. ಊಟ ಆದ್ಮೇಲೆ ತಾಟ್ ತೆಗಿಯೋದು, ಅನ್ನ ಕೇಳಿ ಬಡಿಸೋದು, ರೊಟ್ಟಿ ಬೇಕಾ ಚಪಾತಿ ಬೇಕಾ ಅಂತ ಕೇಳೋದು ಇರ್ತಾವೆ ನಮ್ಮವು. ಅಷ್ಟು ಸ್ವಲ್ಪಕ್ಕೆ ಮುಗಿಯಲ್ಲ. ಬಾ. ಎಷ್ಟೇ ಆದರೂ ಇನ್ನೊಬ್ರು ಮನೆ ಫಂಕ್ಷನ್ಗೆ ಹೋದಾಗ ಚಂದ ಕುತ್ಕೊಂಡು ನಾವು ಅವ್ರ ಜೊತೆ ಉಂಡು ಬಿಡ್ತೇವೆ. ಅಯ್ಯೋ ದೇವ್ರೇ, ನಮ್ಮ ಅಂದಾಗ ಹಿಂಗಾಕತ್ತೆ. ಲಕ್ಷ್ಮೀ, ಅಯ್ಯೋ ನಮ್ಮವ್ವ ಇಲ್ಲಿಗೆ ಬರ್ತಾಳೆ ಈಗ ಮತ್ತೆ. ನಡಿ